ನನ್ನ ಎಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂತಹ ವಿಷಯ ಯಾವುದಪ್ಪ ಅಂತಂದರೆ, ಜಪಾನ್ನಲ್ಲಿ ಭೂಕಂಪ ಆಗಿರ್ತಕ್ಕಂಥದ್ದು. ಜಪಾನ್ ದೇಶವನ್ನು ಒಂದು ಬೆಚ್ಚಿ ಬೀಳಿಸುವಂತಹ ಒಂದು ಭೀಕರದ ಭೂಕಂಪ ಅಲ್ಲಿರ್ತಕ್ಕಂತಹ ಜನತೆಯನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈ ಒಂದು ಭೂಕಂಪದ ತೀವ್ರತೆ ಏನು, ಅದು ಯಾವಾಗಾಯಿತು, ಅದನ್ನೆಲ್ಲ ನಾವು ಡೀಟೇಲಾಗಿ ನೋಡೋದಾದರೆ, ಇದು ನಡೆದಿರ್ತಕ್ಕಂಥದ್ದು ಜುಲೈ 28ರಂದು. ಅದರಲ್ಲೂ ಕೂಡ ಜಪಾನ್ನ ದಕ್ಷಿಣದ ಭಾಗದಲ್ಲಿರ್ತಕ್ಕಂತಹ ಕುಮಮೋಟೋ ಅನ್ನುವಂತಹ ಪ್ರಾಂತ್ಯದಲ್ಲಿ ಸುಮಾರು 7.1 ತೀವ್ರತೆಯ ಪ್ರಬಲ ಭೂಕಂಪ ಅಂತಕ್ಕಂಥದ್ದು ಸಂಭವಿಸಿರುತ್ತೆ. ಭೂಕಂಪದ ಕಂಪನಗಳು ತುಂಬ ಸ್ಟ್ರಾಂಗ್ ಆಗಿರ್ತವೆ ಮತ್ತು ಈ ಕಂಪನಗಳು ಎಷ್ಟು ಪ್ರಭಾವವಾಗಿದ್ದು ಅಂತಂದರೆ, ಇಡೀ ಕಟ್ಟಡಗಳಾಗಿರ್ತಕ್ಕಂಥದ್ದು, ಬ್ರಿಡ್ಜ್ಗಳಾಗಿರ್ತಕ್ಕಂಥದ್ದು, ರಸ್ತೆಗಳೇ ಬಿರುಕು ಬಿಟ್ಟಿರ್ತಕ್ಕಂತಹ ಒಂದು ನಾವು ನೋಡ್ತಾ ಇದ್ದೀವಿ ಟಿ ವಿನಲ್ಲಿ. ಈ ಒಂದು ಸಾವಿರಾರು ಜನಗಳು ತಮ್ಮ ಮನೆಗಳನ್ನು ತೊರೆದ್ಬಿಟ್ಟು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಮನೆಗಳನ್ನು ಬಿಟ್ಟು ರೋಡಲ್ಲಿ ಬಂದು ನಿಂತ್ಕೊಂಡಿರೋ ವಿಷಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಭೂಕಂಪದ ಕೇಂದ್ರ ಬಿಂದು ಯಾವುದಪ್ಪ ಅಂತಂದರೆ, ಕ್ಯೂಶು ದ್ವೀಪದಲ್ಲಿ ಇರ್ತಕ್ಕಂತಹ ಕುಮಮೋಟೋ ಅನ್ನೋ ಪ್ರದೇಶದಲ್ಲಿ ಇದು ಸಂಭವಿಸಿರುತ್ತೆ. ಈ ಒಂದು ಭೂಕಂಪದ ತೀವ್ರತೆಯಿಂದ ಈ ಜಪಾನ್ ಹವಾಮಾನ ಇಲಾಖೆ ಅಂತ ನಾವು ಏನು ಹೇಳ್ತೀವೋ ಅದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿರುತ್ತೆ. ಅಂದರೆ ನೀವು ಮನೆಗಳಲ್ಲಿ ಇರ್ತಕ್ಕಂಥದ್ದು ಸೇಫ್ ಇಲ್ಲ, ದಯವಿಟ್ಟು ಕೂಡ ನೀವು ಇರ್ತಕ್ಕಂಥ ಪ್ಲೇಸಿಂದ ಹೊರಗಡೆ ಬನ್ನಿ ಅಂತಕ್ಕಂಥ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿರುತ್ತೆ ಈ ಒಂದು ಜಪಾನ್ನ ಹವಾಮಾನ ಇಲಾಖೆ. ಮತ್ತು ಕೆಲವೊಂದು ಪ್ರದೇಶಗಳಲ್ಲಿ ಸುನಾಮಿ ಎಚ್ಚರಿಕೆಯನ್ನು ಘೋಷಿಸಿರುತ್ತೆ. ಆದರೆ ಆ ಸುನಾಮಿದು ಏನು ಕೂಡ ಎಲ್ಲ ಚೆಕ್ ಮಾಡಿದ ಮೇಲೆ ಸುನಾಮಿ ಬರ್ತಕ್ಕಂತಹ ಭಯ ಏನು ಇಲ್ಲ ಅಂತಂದಮೇಲೆ ಆ ಒಂದು ಎಮರ್ಜೆನ್ಸಿಯನ್ನು ಮತ್ತೆ ವಾಪಸ್ಸನ್ನು ತಗೊಳುತ್ತೆ. ನಾವು ಇಲ್ಲಿ ಒಂದು ಚೆಕ್ ಮಾಡಿರ್ತಕ್ಕಂಥ ವಿಷಯಗಳ ಪ್ರಕಾರ ಇಲ್ಲಿ ಸರಿಸುಮಾರಾಗಿ ಈ ಒಂದು ಭೂಕಂಪಕ್ಕೆ ತುತ್ತಾಗಿರ್ತಕ್ಕಂತಹ ಸಂಖ್ಯೆ 18 ಜನ ಮೃತಪಟ್ಟಿರ್ತಾರೆ. ಈ 18 ಜನದ ಕುಟುಂಬವನ್ನು ನಾವು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ತಮ್ಮ ಜೀವನವನ್ನು ತುಂಬ ಚೆನ್ನಾಗಿ ಕಟ್ಕೊಳ್ಬೇಕು ಅಂತಕ್ಕಂತಹ ವ್ಯಕ್ತಿಗಳು ಇವತ್ತು ಮರಣವನ್ನು ಅಪ್ಪಿದ್ದಾರೆ. ಅದರಲ್ಲೂ ಕೂಡ 60 ಜನ ಗಾಯಗೊಂಡಿದ್ದಾರೆ. ಅಂದರೆ ಅವರು ನಿಂತಿರ್ತಕ್ಕಂಥ ಪ್ರದೇಶದ ಮೇಲೆ ಯಾವ್ದಾದ್ರು ಕಟ್ಟಡಗಳು ಉಳಿರ್ಬೋದು ಅಥವಾ ರಸ್ತೆ ಹಂಗೆ ಬಿರುಕುಬಿಟ್ಟಿರ್ಬೋದು. ಈ ರೀತಿಯಾದಂಥ ಸಂಗತಿಯಲ್ಲಿ ಕೆಲವು ವ್ಯಕ್ತಿಗಳು ಅಲ್ಲಿ ಸಿಕ್ಕಾಕೊಂಡು 60ಕ್ಕೂ ಹೆಚ್ಚು ಮಂದಿ ಇಲ್ಲಿ ಗಾಯಗೊಂಡಿದ್ದಾರೆ. ಮತ್ತು ಇನ್ನು ಕೆಲವರು ಕಾಣಿಸ್ದೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಯಾವ ಕಟ್ಟಡದಲ್ಲಿ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಗೊತ್ತಿಲ್ಲ, ಮತ್ತು ಯಾವ ರೋಡ್ ಒಳಗಡೆ ಹೋಗಿದ್ದಾರೋ ಗೊತ್ತಿಲ್ಲ. ಇಷ್ಟು ಒಂದು ಹಲವಾರು ಜನಗಳು ಇಲ್ಲಿ ಕಾಣಿಸ್ತಾನೇ ಇಲ್ಲ. ಇನ್ನು ಕೆಲವರು ಸಂಗತಿ ಏನಪ್ಪ ಅಂತಂದರೆ, ಕೆಲವರು ಕಟ್ಟಡದ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ, ಅವರು ಬದುಕಿದಾರೋ ಗೊತ್ತಿಲ್ಲ, ಸತ್ತೋಗಿದಾರೋ ಗೊತ್ತಿಲ್ಲ. ಅದ್ರ ಕೆಳಗಡೆ ಸಿಕ್ಕಾಕೊಂಡು ಅವರು ತಮ್ಮ ಜೀವವನ್ನು ಕೈಯಲ್ಲಿಟ್ಕೊಂಡು ವೆಯ್ಟ್ ಮಾಡ್ತಾರೆ, ಯಾರಾದರೂ ನಮ್ಮನ್ನು ಕಾಪಾಡ್ತಾರಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಯಾರಾದರೂ ಬಂದು ಕಾಪಾಡಲಿ ಅನ್ನೋ ಥರ. ಈ ಒಂದು ಭೂಕಂಪ ನಡೆದಂಥ ನಂತರ ಆ ದುರಂತ ಅಂತಂದರೆ ಏನಪ್ಪ ಅಂತಂದರೆ, ಒಂದು ಶಾಪಿಂಗ್ ಮಾಲ್ ಇರುತ್ತೆ, ಆ ಶಾಪಿಂಗ್ ಮಾಲು ಸ್ಫೋಟ ಆಗುತ್ತೆ. ನೀವೇ ಯೋಚನೆ ಮಾಡಿ, ಒಂದು ಶಾಪಿಂಗ್ ಮಾಲ್ ಏನಾದರೂ ಸ್ಫೋಟ ಆದರೆ ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಯಾವ ರೀತಿ ಆಗಿರ್ಬೋದು. ಆದರೆ ಈ ಜಪಾನ್ ಸರ್ಕಾರ ಅಂತಕ್ಕಂಥದ್ದು ತುಂಬ ಯೋಚನೆ ಮಾಡಿ ಆ ಒಂದು ಮಾಲಲ್ಲಿರ್ತಕ್ಕಂತಹ ವ್ಯಕ್ತಿಗಳನ್ನೆಲ್ಲವನ್ನೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಬಂದಿದ್ದಾರೆ. ಇದರಲ್ಲಿ ಜಪಾನನ್ನು ನಾವು ಮೆಚ್ಚಿಕೊಳ್ಳೇಬೇಕು. ಕೆಲವೇ ಒಂದು ನಿಮಿಷಗಳಲ್ಲಿ ಒಂದು ಭಾರೀ ಸ್ಫೋಟವನ್ನು ಸಂಭವಿಸ್ಬಿಟ್ಟು ಕಟ್ಟಡದ ಭಾಗನೇ ಕೆಳಗಡೆ ಕುಸಿದ್ಬಿಟ್ಟಿದೆ. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದರೆ, ಅಲ್ಲಿನ ಅನಿಲ ಸೋರಿಕೆಯಿಂದ ಈ ಸ್ಫೋಟ ಆಗಿರ್ತಕ್ಕಂಥದ್ದು ಅಂತ ತನಿಖಾಧಿಕಾರಿಗಳು ನಮಗೆ ಶಂಕೆಯನ್ನು ಪಟ್ಟಿದ್ದಾರೆ. ಈ ಒಂದು ಘಟನೆಯಲ್ಲಿ ತುಂಬ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮತ್ತು ಈ ಒಂದು ರಕ್ಷಣಾ ಸಿಬ್ಬಂದಿ ಅಂತಕ್ಕಂಥದ್ದು ಹಗಲು ರಾತ್ರಿ ಕಷ್ಟಪಡ್ತಾ ಇದೆ. ಜನರನ್ನು ಒಂದು ಸೇಫ್ ಪ್ಲೇಸಿಗೆ ನಾವು ತರಬೇಕು, ಮತ್ತು ಕಟ್ಟಡ ಕೆಳಗಡೆ ಸಿಕ್ಕಾಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಕಾಪಾಡಬೇಕು ಅಂತ ಹಗಲು ರಾತ್ರಿ ಅಂದೇ ರಕ್ಷಣಾ ಸಿಬ್ಬಂದಿ ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇದೆ. ಜಪಾನ್ನ ಪ್ರಧಾನಿ ಕೂಡ ಅಷ್ಟೇ, ತಕೈಚಿ ಅವರು, ಈ ಸಮಯದ ವಿರುದ್ಧ ನಾವು ಹೋರಾಟ ಮಾಡಬೇಕು, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ, ನಾವು ಇದನ್ನು ಗೆದ್ದು ಬರಬೇಕು ಅಂತಕ್ಕಂಥದ್ದು ಅವರ ವಾದ ಆಗಿರುತ್ತದೆ. ಭೂಕಂಪದ ಪರಿಣಾಮ ಏನಾಗುತ್ತೆ ಅಂದರೆ, ಸಾವಿರಾರು ಮನೆಗಳಿಗೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಅವರು ಮಾಡ್ಕೊಂಡು ತಿನ್ನೋಕ್ಕೆ, ಫುಡ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನಮಗೆ ಗ್ಯಾಸ್ ಬೇಕಲ್ಲ, ಆ ಗ್ಯಾಸು ಕೂಡ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ
ಗ್ಯಾಸ್ ಇದನ್ನು ಬ್ಲಾಸ್ಟ್ ಆಗಿಬಿಟ್ಟೇ ನಮಗೆ ಮಾಲ್ಗಳಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಲ್ವ, ಅದೇ ರೀತಿಯಾಗಿ ಏನಾದರೂ ನಾವು ಅನಿಲವನ್ನು ಏನಾದರೂ ಅಡುಗೆ ಮಾಡಲಿಕ್ಕೆ ಕೊಟ್ಟರೆಗಿನ ಅದು ಕೂಡ ಬ್ಲಾಸ್ಟ್ ಆಗುವಂತಹ ಪರಿಸ್ಥಿತಿ ಎದುರಾಗ್ಬೋದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಪ್ರಧಾನಿಯವರು ತೆಗೆದುಕೊಂಡು ಅದು ಕೂಡ ಪ್ರಸ್ತುತವಾಗಿ ಸ್ಟಾಪ್ ಆಗಿದೆ. ಮತ್ತು ಅನೇಕ ಪ್ರದೇಶಗಳಲ್ಲಿ ಸಂಪರ್ಕನೇ ಇಲ್ಲ ಅವರಿಗೂ ನಮಗೂ ಅನ್ನೋ ರೀತಿಯಲ್ಲಿ. ಇನ್ನು ಹಲವಾರು ಜನರು ಏನು ಮಾಡ್ತಾರೆ ಅಂದರೆ, ಫಸ್ಟು ನನ್ನ ಜೀವ ಉಳಿದ್ರೆ ಸಾಕು, ಆಮೇಲೆ ಬನ್ನಿ ಮನೇಲಿ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಈ ಒಂದು ಸರ್ಕಾರ ಯಾವ ರೀತಿ ಆಶ್ರಯ ಕೇಂದ್ರವನ್ನು ಕೊಟ್ಟಿರ್ತಾರೋ ಅಲ್ಲಿ ಹೋಗಿ ಬದುಕ್ತಾ ಇದ್ದಾರೆ. ಫಸ್ಟು ನಮ್ಮ ಜೀವ ಉಳಿಸ್ಕೊಳ್ಳೋಣ, ಆಮೇಲೆ ಬೇಕಾದರೆ ನಾವು ನೋಡ್ಬೋದು, ಮನೇನ ಬೇಕಾದರೆ ನಾವು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಸರ್ಕಾರ ಆಶ್ರಯ ಪ್ರದೇಶಗಳನ್ನು ಮಾಡಿದರೋ ಆ ಆಶ್ರಯ ಪ್ರದೇಶಗಳಿಗೆ ಬಂದುಬಿಟ್ಟಿದ್ದಾರೆ. ಇಲ್ಲಿ ಜಪಾನ್ನಲ್ಲಿ ಅಂದರೆ ಆತ್ಮರಕ್ಷಣಾ ಪಡೆ ಅಂತಕ್ಕಂಥದ್ದು, ಮತ್ತು ತುರ್ತು ಸೇವಾ ಸಿಬ್ಬಂದಿ ಅಂತಕ್ಕಂಥದ್ದು, ಅಗ್ನಿಶಾಮಕ ದಳ, ಈ ರೀತಿ ಒಂದೊಂದು ರಂಗದಲ್ಲೂ ಕೂಡ ಅವರು ತಮ್ಮ ಕೆಲಸದಲ್ಲಿ 100% ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಈ ಜನರನ್ನು ರಕ್ಷಣೆ ಮಾಡುವುದೇ ಅವರ ಮೊದಲ ಆದ್ಯ ಕರ್ತವ್ಯವಾಗಿರುತ್ತೆ. ಮತ್ತು ಸೇನಾ ಹೆಲಿಕಾಪ್ಟರ್ಗಳು ಮತ್ತು ಭಾರೀ ಯಂತ್ರೋಪಕರಣದ ಸಹಾಯದಿಂದ ಎಲ್ಲಿ ಈ ಕಟ್ಟಡಗಳ ಒಳಗಡೆ ಸಿಗಾಕೊಂಡಿರ್ತಕ್ಕಂಥ ವ್ಯಕ್ತಿಗಳನ್ನು ಹೊರತೆಗೆಯಿರ್ತಕ್ಕಂತಹ ಒಂದು ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಈ ಒಂದು ಭೂಕಂಪದ ಪರಿಣಾಮ ಯಾವ ರೀತಿ ಇದೆಯಪ್ಪ ಅಂತಂದರೆ, ಎಲ್ಲ ಒಂದು ವಿದ್ಯುತ್ ಸ್ಥಗಿತವಾಗಿದೆ, ಗ್ಯಾಸ್ ಅನಿಲ ಸ್ಥಗಿತ ಆಗಿದೆ, ಮತ್ತು ಕಾರ್ಖಾನೆಗಳಲ್ಲಿರ್ತಕ್ಕಂತಹ ಕಾರ್ಯಾಚರಣೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಅದರಲ್ಲೂ ಕೂಡ ಪ್ರಮುಖ ವಾಹನ ಮತ್ತು ತಂತ್ರಜ್ಞಾನ ಕಂಪನಿಗಳು, ಅಂದರೆ ನಾವು ನೋಡ್ತೀವಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನು ಕೂಡ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಇದರಿಂದ ಜಪಾನ್ನ ಆರ್ಥಿಕತೆ, ಇವಾಗ ಉತ್ಪಾದನೆ ಆದ್ರೇ ಅದು ಮಾರ್ಕೆಟಿಂಗ್ ಬಂದು ಮತ್ತು ಅದು ನಮಗೆ ಆದಾಯವನ್ನು ಕೊಡುತ್ತೆ. ಇವಾಗ ಉತ್ಪಾದನೆ ಆಗಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ಜಪಾನ್ನ ಆರ್ಥಿಕತೆಯ ಮೇಲೆ ಕೂಡ ಅದು ಪರಿಣಾಮ ಬೀರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಇದರಿಂದ ಮತ್ತೆ ಇದ್ರ ಹೊಸದೇನಪ್ಪ ಅಂತಂದರೆ, ಐತಿಹಾಸಿಕ ಮಹತ್ವವನ್ನು ಹೊಂದಿರತಕ್ಕಂತಹ ಕುಮಮೋಟೋ ಕೋಟೆಯ ಕೆಲವು ಭಾಗಗಳು, ಇಲ್ಲಿ ಒಂದು ಕೋಟೆ ಇದೆ, ಆ ಕೋಟೆಗೆ ಕೆಲವು ಭಾಗಗಳಲ್ಲಿಯೂ ಕೂಡ ಹಾನಿಯಾಗಿದೆ. ಇದಕ್ಕಿಂತ ಮುಂಚೆ 2016ರಲ್ಲೂ ಕೂಡ ಕೆಲವೊಂದು ಹಾನಿಗಳಿಗೆ ಆಗಿತ್ತು. ಈ ಕೋಟೆ ಮತ್ತೊಮ್ಮೆ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಈ ಭೂಕಂಪದ ನಂತರ 100ಕ್ಕೂ ಹೆಚ್ಚು ಆಫ್ಟರ್ ಶಾಕ್ಗಳನ್ನು ದಾಖಲೆ ಮಾಡಿದ್ದಾರೆ. ಇದರಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವು ದಿನಗಳ ಕಾಲ ನಾವು ತುಂಬ ಎಚ್ಚರಿಕೆ ಇರಬೇಕು, ಅದಕ್ಕೋಸ್ಕರ ತುಂಬ ನೀವು ಯೋಚನೆ ಮಾಡಿ ನಿಮ್ಮ ಇರ್ತಕ್ಕಂಥ ಪ್ಲೇಸಿಂದ ದಯವಿಟ್ಟು ಸುರಕ್ಷಿತ ಪ್ರದೇಶಗಳಿಗೆ ಬನ್ನಿ ಅಂತ. ಇನ್ನು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಪಾನ್ ದೇಶ ಅಂತಕ್ಕಂಥದ್ದು ಅತಿ ಹೆಚ್ಚು ಭೂಕಂಪಗಳಿಗೆ ಒಳಗಾಗಿರ್ತಕ್ಕಂಥ ಒಂದು ರಾಷ್ಟ್ರ ಆಗಿರುತ್ತೆ. ಅದಕ್ಕೆ ನಾವು ಅದನ್ನು ರಿಂಗ್ ಆಫ್ ಫೈರ್ ಅಂತ ಕರಿತೀವಿ. ಭೂಕಂಪದ ವಲಯಗಳಲ್ಲಿ ಕಾರಣ ಏನಕ್ಕೆ ಅಂತಂದರೆ, ಪ್ರಬಲ ಭೂಕಂಪ ಅಂತಕ್ಕಂಥದ್ದು ಇಲ್ಲೇ ನಡೆಯುತ್ತೆ. ಆದರೂ ಕೂಡ ಜಪಾನ್ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾಕೆಂದರೆ ಅದು ಅತಿ ಹೆಚ್ಚಿನ ತಂತ್ರಜ್ಞಾನದಲ್ಲಿ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಜಪಾನಲ್ಲಿ ಅತಿ ಹೆಚ್ಚಿನ ಟೆಕ್ನಾಲಜಿಯನ್ನು ಬಳಸ್ತಾರೆ ಅಂತ ನಾವು ನೋಡ್ತೀವಿ. ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರದಲ್ಲಿ ಮೊದಲನೇ ಲಿಸ್ಟಲ್ಲಿ ನಾವು 5 ರಾಷ್ಟ್ರಗಳೆಲ್ಲ ನೋಡಿದ್ರೆ ಆ 5 ರಾಷ್ಟ್ರಗಳಲ್ಲೂ ಕೂಡ ಜಪಾನ್ ಇರುತ್ತೆ. ಎಷ್ಟೇ ಭೂಕಂಪ ಆದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಭಯವನ್ನು ಬೀಳೋದಿಲ್ಲ. ಯಾಕೆಂದರೆ ಅಲ್ಲಿ ಬಳಸಿರ್ತಕ್ಕಂತಹ ಟೆಕ್ನಾಲಜಿ ಕೂಡ ಅಷ್ಟೇ ಮುಂದುವರೆದಿದೆ ಅಂತ ನಾವು ಹೇಳ್ಬೋದು. ಪ್ರಸ್ತುತ ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಸಾವಿನ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗಿರ್ತಕ್ಕಂತಹ ಸಂಭವ ಇರ್ಬೋದು ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಜಗತ್ತಿನ ಹಲವು ರಾಷ್ಟ್ರಗಳು ಕೂಡ ಜಪಾನ್ಗೆ ಸಂತಾಪವನ್ನು ವ್ಯಕ್ತಪಡಿಸಿದವೆ. ಅಗತ್ಯವಿದ್ದರೆ ನಾವು ಏನಾದರೂ ನಿಮಗೆ ಹೆಲ್ಪ್ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೂಡ ಜಪಾನ್ ದೇಶಗಳಿಗೆ ಇತರ ರಾಷ್ಟ್ರಗಳು ಕೂಡ ಕೊಡ್ತಾ ಇದ್ದಾರೆ. ಇದು ಜಪಾನ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಭೂಕಂಪದ ಬಗ್ಗೆ ನಾನು ಮಾಹಿತಿನ ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.